ಅಟಲ್ ಬಿಹಾರಿ ವಾಜಪೇಯಿರವರ ಜಯಂತಿ ಪ್ರಯುಕ್ತ ಹೆಲ್ಮೆಟ್ ವಿತರಣೆ. ಪ್ರತಿಯೊಬ್ಬರೂ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು. ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ಕರೆ. ಜೀವ ಅತ್ಯಮೂಲ್ಯವಾದದ್ದು. ತಂದೆ ತಾಯಿ ಕುಟುಂಬದವರು ತಮ್ಮ ಮಕ್ಕಳ ಮೇಲೆ ಅಪಾರವಾದ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಬೆಳೆಸಿರುತ್ತಾರೆ. ಜೀವ ರಕ್ಷಣೆಯ ಉದ್ದೇಶದಿಂದ ಸರ್ಕಾರ ಹೆಲ್ಮೆಟ್ ಧಾರಣೆಯನ್ನು ಕಡ್ಡಾಯಗೊಳಿಸಿದೆ. ಆದ್ದರಿಂದ ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುವುದು ತಮ್ಮ ಜವಾಬ್ದಾರಿಯಾಗಿದೆ ಎಂದು ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ಕರೆ ನೀಡಿದರು. ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾಸೌಧ ಕಚೇರಿ ಆವರಣದಲ್ಲಿ ಬುಧವಾರ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿರವರ 101ನೇ ಜಯಂತಿ ಅಂಗವಾಗಿ ಆರ್ಸಿಜಿ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ದೇಶ ಸೇವೆ ಅಪಾರವಾದದ್ದು. ಅವರ ಆದರ್ಶಗಳನ್ನು ನಾವೆಲ್ಲರೂ ಸದಾ ಸ್ಮರಿಸಬೇಕು. ಅವರ ಜನ್ಮ ದಿನಾಚರಣೆಯ ನೆನಪಿಗಾಗಿ ಇಂದು ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವ ಮೂಲಕ ರಸ್ತೆ ಸುರಕ್ಷತೆಗೆ ಸಹಕಾರ ನೀಡಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದ್ದು, ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ಅವಧಿಗಳಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ದೇಶಕ್ಕೆ ಉತ್ತಮ ಆಡಳಿತ ನೀಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳು, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಯಾರನ್ನು ಅಧಿಕಾರಕ್ಕೆ ತರಬೇಕು ಎಂಬುದನ್ನು ಜನರೇ ನಿರ್ಧರಿಸಬೇಕು ಎಂದು ತಿಳಿಸಿದರು. ಮಾಜಿ ಸಂಸದ ಮುನಿಸ್ವಾಮಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯಗಳ ವಿರುದ್ಧ ತೀವ್ರವಾಗಿ ಕಿಡಿಕಾರಿದರು. ಕಾರ್ಯಕ್ರಮದ ಅಂಗವಾಗಿ ಆರ್ಸಿಜಿ ಫೌಂಡೇಶನ್ ವತಿಯಿಂದ ಸುಮಾರು 1000ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರಿಗೆ ಹೆಲ್ಮೆಟ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ, ಮಾಜಿ ಶಾಸಕ ಎಂ ರಾಜಣ್ಣ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ವೇಣುಗೋಪಾಲ್, ಕಂಬದಳ್ಳಿ ಸುರೇಂದ್ರಗೌಡ, ವೈದ್ಯರಾದ ಡಾಕ್ಟರ್ ಸತ್ಯನಾರಾಯಣ ರಾವ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಏನು ಅವರನ್ನ ಮುಖ್ಯಮಂತ್ರಿಗಳನ್ನ ಮಾಡಿ ತದನಂತರ ಪ್ರಧಾನಮಂತ್ರಿಗಳನ್ನು ಮಾಡಿರ್ತಕ್ಕಂಥ ನಮ್ಮ ವಾಜಪೇಯಿ ಅವರ ಕೊಡುಗೆ ಇವತ್ತು ಇಡೀ ದೇಶದಲ್ಲಿ ಕೇಸರಿಮಯ ಆಗಿದೆ, ಶಾಂತಿಮಯ ಆಗಿದೆ. ಮೋದಿಜಿಯವರು ಇವತ್ತು ವಿಶ್ವವಿಖ್ಯಾತಿ ಆಗಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ದೇಶ ಸುಭಿಕ್ಷವಾಗಿದೆ. ಅವರ ಜನ್ಮದಿನದ ಅಂಗವಾಗಿ ಇವತ್ತು ನಮ್ಮ ಶಿಡ್ಲಘಟ್ಟದಲ್ಲಿ ಹೊಸ ವರ್ಷ 2026ನೇ ಇಸ್ವಿಯ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮನೆ ಮನೆಗೂ ಕೂಡ ಇವತ್ತು ಪಂಚಾಂಗ ಇರ್ತಕ್ಕಂಥ ಆಯಾ ತಿಂಗಳಲ್ಲಿ ಬರ್ತಕ್ಕಂಥ ಹಬ್ಬಗಳ ದೇವರನ್ನು ಸೇರಿಸಿ ಕ್ಯಾಲೆಂಡರ್ನ ಒಂದು ಮಾಡಿಸಿದ್ದೀವಿ. ಅದ್ರ ಜೊತೆಗೆ ಸಾಕಷ್ಟು ಕಾರ್ಯಕರ್ತರು ಇವತ್ತೇನು ಬೈಕಲ್ಲಿ ಓಡಾಡ್ತಿರ್ತಕ್ಕಂಥದ್ದು ಸರ್ಕಾರದಿಂದ ಕೂಡ ಕಡ್ಡಾಯ ಮಾಡಿದ್ದಾರೆ, ಹೆಲ್ಮೆಟ್ ಹಾಕ್ಲೇಬೇಕು ಅಂತ. ಅದ್ರ ಜೊತೆಗೆ ಸಾಕಷ್ಟು ಯುವಕರು ಇವತ್ತು ಹಳ್ಳಿಗಳಿಂದ ಟೌನ್ ಬರ್ತಾರೆ, ಓಡಾಡ್ತಾ ಇರ್ತಾರೆ. ಸಾಕಷ್ಟು ಏನು ಗುಂಡಿಗಳು ಬಿದ್ದಿದೆ, ಸಾಕಷ್ಟು ಆಕ್ಸಿಡೆಂಟ್ಗಳಲ್ಲಿ ಬಿದ್ದು ಪಾಪ ಇವತ್ತು ಪೆಟ್ಟು ತಿಂತಾ ಇದ್ದಾರೆ. ಅವರ ಸೇಫ್ಟಿ ನೋಡ್ಕೋಬೇಕು. ಯಾಕಂತ ಹೇಳಿದ್ರೆ ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸಿರ್ತಕ್ಕಂಥ, ಕಷ್ಟಪಟ್ಟಿರ್ತಕ್ಕಂಥ ಮಕ್ಕಳು ಕೈಗೆ ಸಿಕ್ಕಂತ ಹೋಗ್ತಾ ಇರ್ತಕ್ಕಂಥದ್ದು ದುರಂತ ಆಗಿದೆ. ಸೇಫ್ಟಿಗೋಸ್ಕರ ಇವತ್ತು ಹೆಲ್ಮೆಟ್ ಹಾಕೊಳ್ಳೇಬೇಕು. ಹಂಗಾಗಿ ಅಂಗವಾಗಿ ಇವತ್ತು ಏನು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೂಡ ನಮ್ಮ ಕಾರ್ಯಕರ್ತರು ಇವತ್ತು ಎಲ್ಲ ಹೆಲ್ಮೆಟ್ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಇವತ್ತು ಶಿಡ್ಲಘಟ್ಟ ಇಡೀ ರಾಜ್ಯ ನೋಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಈಗಾಗಲೇ ಮುಂಚಾಮನವರೆಲ್ಲ ಹೇಳ್ಬಿಟ್ಟವ್ರೆ, ಈಗೆಲ್ಲ ಕಾತುರವಾಗಿ ಇವತ್ತು ಎಲ್ಲರೂ ಒಡೋ ಒಂದು ಇದ್ರಲ್ಲಿ ಇದೀರ ಸಬ್ಜೆಕ್ಟ್ ಹೇಳ್ಬಿಟ್ಟಿದ್ದಾರೆ. ನಾನು ಒಂದೇ ಮಾತನ್ನು ಮುಗಿಸ್ತೀನಿ. ಈ ಮಾತು ಮುಗಿಸಿದ್ಮೇಲೆ ತಾವೆಲ್ಲ ಫಸ್ಟ್ ಹೆಲ್ಮೆಟ್ ಕಲೆಕ್ಟ್ ಮಾಡ್ಕೊಳ್ಳಿ. ಹೆಲ್ಮೆಟ್ ಹಾಕೊಂಡು ನಾವೆಲ್ಲ ಪೂರ್ತಿ ನಗರದಲ್ಲಿ ಹೋಗ್ಬಿಟ್ಟು ಆ ಹೆಣ್ಮಗಳಿಗೆ ಇವತ್ತು ನಗರಸಭೆ ಏನು ಇರ್ತಕ್ಕಂಥ ಒಂದು ಕಮಿಷನರ್ಗೆ ನಾವು ಒಂದು ಧೈರ್ಯ ತುಂಬಬೇಕು ಇವತ್ತು. ಯಾಕಂದ್ರೆ ಒಬ್ಬ ಹೆಣ್ಮಗಳನ್ನ ಅಷ್ಟೊಂದು ಅವಾಚ್ಯ ಶಬ್ದಗಳನ್ನ ಮಾತಾಡತಕ್ಕಂಥದ್ದು ಖಂಡನೀಯ. ಯಾರೇ ಆಗ್ಲಿ ಹೆಣ್ಮಕ್ಳಿಗೆ ಇವತ್ತು ನಾವು ಧೈರ್ಯ ತುಂಬಿ ಇದಾಗಿರ್ತಕ್ಕಂಥ ಘಟನೆಗೆ ಇವತ್ತು ನಾವು ಕ್ಷಮೆ ಕೇಳಬೇಕಾಗುತ್ತೆ ಶಿಡ್ಲಘಟ್ಟದಿಂದ ಎಲ್ಲರೂ. ಯಾಕಂತ ಹೇಳಿದ್ರೆ ಇಡೀ ರಾಜ್ಯ ಇವತ್ತು ಶಿಡ್ಲಘಟ್ಟೆಯನ್ನು ನೋಡ್ತಾ ಇದೆ. ಇದೇ ಮತ್ತೊಂದು ಬಾರಿ ಆಗ್ಬಾರ್ದು, ಆಗಿರ್ತಕ್ಕಂಥ ಇವತ್ತು ಮುಗಿಬೇಕಂತ ಹೇಳಿ ನಾವೆಲ್ಲರೂ ಕೂಡ ಹೋಗಿ ಜೊತೆಗೆ ಹೋಗ್ಬಿಟ್ಟು ಇವತ್ತು ಮಾಡ್ಕೊಂಡ್ ಬರೋಣ. ಕಾಂಗ್ರೆಸ್ ಅಲ್ಲಿ ಏನಿವತ್ತು
ಒಂದು ಮಸೂದೆಯನ್ನು ತರಕೊಟ್ರು, ದ್ವೇಷ ಭಾಷಣ ಮಾಡ್ತಕ್ಕಂಥವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ. ಆದ್ರೆ ಕಾಂಗ್ರೆಸ್ ಅಲ್ಲಿ ಇವತ್ತು ಈ ಭಾಷೆ ಮಾತಾಡ್ತಕ್ಕಂಥವ್ರು ಯಾವ ತರ ಶಿಕ್ಷೆ ಆಗ್ಬೇಕು ಅಂತ ಮಸೂದೆ ತರಬೇಕು, ಇಂಪಾರ್ಟೆಂಟ್ ಇದೆ. ಯಾಕಂತ ಹೇಳಿದ್ರೆ ಈ ಗೂಂಡಾಗಿರಿ ನಡೀತಕ್ಕಂಥದ್ದು ಕಾಂಗ್ರೆಸ್ ನ ಏನ್ ಇವತ್ತಿದೆ ಅದಕ್ಕೊಂದು ಮಸೂದೆ ತರ್ತಕ್ಕಂಥದ್ದು ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಇವತ್ತು ಹೆಣ್ಮಕ್ಳಿಗೆ, ಅಧಿಕಾರಿಗಳಿಗೆ, ಇರ್ತಕ್ಕಂಥ ಕಾರ್ಯಕರ್ತರಿಗೆ ಅಧಿಕಾರ ಬಂದಿದ ತಕ್ಷಣ ಗೂಂಡಾಗಿರಿ ಮಾಡ್ತಕ್ಕಂಥದ್ದಕ್ಕೆ ಇದೆಲ್ಲ ಒಂದು ಮಸೂದೆ ತರದು ಅಂದ್ರೆ ಇದು ಮುಂದುವರ್ಕೊಂಡು ಹೋಗ್ತದೆ. ಇವತ್ತು ಒಳ್ಳೆ ಎಕ್ಸಾಂಪಲ್ ಆಗಿದೆ. ಅವ್ರೇನು ದ್ವೇಷ ಭಾಷಣ ಅಂತಾರೆ, ಯಾಕಂದ್ರೆ ಕಾಂಗ್ರೆಸ್ ಅವರು ಇವತ್ತು ಕೊಟ್ಟಿರ್ತಕ್ಕಂಥ ಏನು ಅವ್ರ ಭರವಸೆಗಳನ್ನ ಈಡೇರಿಸ್ತಾ ಇಲ್ಲ. 2.5 ವರ್ಷ ಆಯ್ತು, ಇನ್ನ 1 ವರ್ಷ 2 ವರ್ಷ ಅಂತ ಹೇಳಿದ್ರೆ ಎಲ್ಲರೂ ಹೋಗಿದ್ದಾರೆ, ಇಡೀ ರಾಜ್ಯ ಕಾಂಗ್ರೆಸ್ ಹೋಗಿತ್ತು. ಅದಕ್ಕೆ ದ್ವೇಷ ಭಾಷಣ ಮಾಡಬಾರ್ದು ಅಂತಕ್ಕಂಥ ಮಸೂದೆ ತರಕೊಟ್ಟಿದ್ದಾರೆ. ಯಾಕಂದ್ರೆ ಮುಗಿಸ್ಕೋತೀವಿ ಅಂತ ತೀರ್ಮಾನ ಆಗೋಗ್ಬಿಟ್ಟಿದೆ. ಹಂಗಾಗಿ ಅದ್ರ ಜೊತೆಗೆ ಇನ್ನೊಂದು ಮಸೂದೆಯನ್ನು ತರಬೇಕು. ಮುಗಿಸ್ಕೋಬಾರ್ದು ಅಂದ್ರೆ ಇದೊಂದು ಮಸೂದೆ ತಗೊಂಡ್ಬರ್ಲಿ. ಈ ಜನರ ಮಧ್ಯದಲ್ಲಿ ಇವತ್ತು ಏನು ಗೂಂಡಾಗಿರಿ ಮಾಡ್ತಕ್ಕಂಥ ಏನು ಭಾಷೆ ಬರ್ತಕ್ಕಂಥ ಇದೆಯಲ್ಲ ಅದಕ್ಕೊಂದು ಮಸೂದೆ ತಗೊಂಡ್ಬರ್ಲಿ. ಅದು ತಗೊಂಡ್ಬಂದ್ರೆ ಇದನ್ನು ತಗೊಂಡ್ಬರ್ಬೇಕು, ಎರಡು ತಗೊಂಡ್ಬರ್ಬೇಕು. ಅದಕ್ಕೆ ಮಾನ ಮರ್ಯಾದೆ ಇದ್ರೆ. ಹಂಗಾಗಿ ಇವತ್ತು ಹೋಗಿ ನಾವು ದಯಮಾಡಿ ಎಲ್ಲರೂ ಬನ್ನಿ, ಹೆಲ್ಮೆಟ್ ತಗೊಂಡು ಆ ಹೆಣ್ಮಗಳಿಗೆ ಒಂದು ಧೈರ್ಯ ತುಂಬೋಣ, ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಮಾಡೋಣ. ಇವತ್ತು ಯಾರು ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಆಗ್ಬೇಕು ಅಂತಕ್ಕಂಥ ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳಿ ತಾವೆಲ್ಲ ಸಾಕಷ್ಟು ಸಾವಧಾನವಾಗಿ ಕೂತಿದ್ರೆ. ಈಗಾಗಲೇ ಸಮಯ ಆಗಿದೆ, ಹೆಚ್ಚು ಸಮಯ ತಗೊಳ್ಳಲ್ಲ. ತಾವೆಲ್ಲ ಬಂದಿರ ನಮಗೆಲ್ಲ ಒಳ್ಳೇದಾಗಲಿ ಅಂತ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315.